Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ಇವತ್ತು ವ್ಲಾಗ್ ಮಾಡೋಣ ಅಂತ. ಸೊ ರಜಾ ಇದ್ದಾಗ ವ್ಲಾಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ನನಗೆ. ಸೊ ಯಾವಾಗಲೂ ನಾನು ಹೇಳ್ದಂಗೆ ಸೊ ಇವತ್ತು ಹೋಲ್ ಡೇ ಏನು ಮಾಡ್ತೀನಿ, ನನ್ನ ಡೇ ಹೇಗೆಲ್ಲ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಕೆಲಸ ಇದೆ ಸೊ ಆಚೆ ಕಡೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಡೇ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾವು ಇವಾಗ ಫಸ್ಟು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ, ತುಂಬ ಹೊಟ್ಟೆ ಸಿಗುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ನೋಡೋಣ ಮಮ್ಮಿ ಏನು ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಹೋಗಿ ನಾನು ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಸೊ ಗೈಸ್ ಫ್ರೆಶ್ ಅಪ್ ಆಯಿತು. ಸೊ ಇವಾಗ ತುಂಬ ಹೊಟ್ಟೆ ಹಸಿತಿದೆ. ಸೊ ಫಸ್ಟು ನಾನು ಬ್ರೇಕ್ಫಾಸ್ಟ್ನ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ಗೆ ಮಮ್ಮಿ ಎಗ್ ಬುಜ್ಜಿ ಮತ್ತು ಚಪಾತಿ ಮಾಡಿಕೊಟ್ಟಿದ್ದಾರೆ. ವಾವ್, ಸೂಪರು. ಸೊ ಸೂಪರಾಗಿ ಸ್ಟಾರ್ಟ್ ಆಗಿದೆ ಡೇ ನಿಜವಾಗ್ಲೂ. ಸೊ ಲೈಟಾಗಿ ಎಗ್ ಬುಜ್ಜಿ, ಲೈಕ್ ಎಗ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹೇಗೆ ಮಾಡಿರ್ತಾರೆ, ಚೆನ್ನಾಗೇ ಮಾಡಿರ್ತಾರೆ ಆಬ್ವಿಯಸ್ಲಿ ಮಮ್ಮಿ. ಸೂಪರಾಗಿದೆ. ನಾನಿವಾಗ ಬ್ರೇಕ್ಫಾಸ್ಟ್ನ ಬೇಗ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನಗೆ ಈ ಥರ ಬಿಸಿಲು ಬಂದಾಗ ಆಚೆ ಕೂತ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ವಿಟಮಿನ್ ಡಿ ಕೂಡ ದೇಹಕ್ಕೆ ಬೇಕಲ್ವಾ. ಸೊ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡ್ರೆ ನಮ್ಮ ದೇಹಕ್ಕೆ ಏನು ಬೇಕು ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ. ಸೊ ಗೈಸ್ ಇವತ್ತು ಏನು ಸ್ಪೆಷಲ್ ಗೊತ್ತಾ, ನಾನು ನಮ್ಮ ಡ್ಯಾಡಿ ಇಬ್ಬರು ಸೇರಿಕೊಂಡು ಕುಕ್ ಮಾಡ್ತಾ ಇದ್ದೀವಿ. ಸೊ ಅದೇ ಸ್ಪೆಷಲು. ಸೊ ಇವಾಗೆಲ್ಲ ಹೋಗಿ ಚಿಕನ್ ತೊಗೊಬಂದಾಯಿತು. ಸೊ ನಾವು ಯಾವಾಗ್ಲೂ ಲೈಫ್ ಲೈನಲ್ಲೇ ತೊಗೊಳೋದು, ಟೆಂಡರ್ ಚಿಕನ್ ತೊಗೊಳೋದು. ಆ್ಯಂಡ್ ಮೊನ್ನೆ ಲಿವರ್ ತಿಂದಿದ್ನಲ್ಲ, ಸೊ ಅದರ ಎಫೆಕ್ಟು ಇನ್ನೂ ತಿನ್ನಬೇಕು ಅಂತ ಅನಿಸಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇನ್ನೊಂದ್ಸತಿ ಇವತ್ತು ಲಿವರ್ ಫ್ರೈ ಮಾಡೋಣ ಅಂತ. ಸೊ ಬನ್ನಿ ನೋಡೋಣ ಅಪ್ಪ ಮಗಳು ಹೇಗೆ ಕುಕ್ ಮಾಡಿ ನಮ್ಮಮ್ಮಗೆ ಇಂಪ್ರೆಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಮಮ್ಮಿಗೆ ಇವತ್ತೊಂದಿನ ರೆಸ್ಟ್ ಕೊಡೋಣ ಅಂತ. ಸೊ ನಾವಿಬ್ಬರು ಟೇಕ್ ಓವರ್ ತೊಗೊಂಡಿದ್ದೀವಿ ಇವತ್ತು ಕುಕ್ಕಿಂಗ್ನ. ಸೊ ನೋಡೋಣ ಹೇಗೆ ಇವತ್ತು ಕುಕ್ ಮಾಡ್ತೀವಿ. ಎಸ್, ಇವತ್ತು ಸ್ಪೆಷಲ್. ಓಕೆನಾ? ಸೊ ಬನ್ನಿ ಇವಾಗ ಶುರು ಮಾಡೋಣ ರೆಡಿ. ಓಕೆ, ಫಸ್ಟು ಇದನ್ನೆಲ್ಲ ಫಸ್ಟು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು, ವಾಷಿಂಗ್ ಎಲ್ಲ ನಮ್ಮ ಡ್ಯಾಡಿ ಮಾಡಿಕೊಡ್ತಾರೆ. ಸೊ ಎಲ್ಲ ಚಾಪ್ ಎಲ್ಲ ಮಾಡಾಯ್ತು. ಇವಾಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿ ಮಸಾಲೆನ ರುಬ್ಕೋಬೇಕು ಅಷ್ಟೇ. ಸೊ ಅದಾದರೆ ಚಿಕನ್ ರೆಡಿ. ಸೊ ಇವಾಗ ಅದಾದಮೇಲೆ ಲಿವರು ಕೂಡ ಮ್ಯಾರಿನೇಟ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಕಬಾಬ್ಗೂ ಮ್ಯಾರಿನೇಟ್ ಮಾಡಬೇಕು. ಸೊ ಅದನ್ನು ಕೂಡ ಮಾಡೋಣ. ಸೊ ಬನ್ನಿ ನೋಡೋಣ ನಾವು ಹೇಗೆ ಕುಕ್ ಮಾಡ್ತೀವಿ ಅಂತ. ಸೊ ಗೈಸ್ ಇವಾಗ ಎಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಸೊ ಇದು ಬಂದು ಲಿವರ್ಗೆ, ಆ್ಯಂಡ್ ಇದು ಸ್ವಲ್ಪ ಕಬಾಬ್ ಮಾಡೋಣ ಅಂತ, ಆ್ಯಂಡ್ ಇದು ಬಂದು ಸಾರ್ಗೆ ಹಾಕೋಣ ಅಂತ. ಸೊ ಎಲ್ಲ ಇವಾಗ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದೊಂದೇ ಎಲ್ಲ ಇವಾಗ ಇದೆರಡು ಮ್ಯಾರಿನೇಟ್ ಫಸ್ಟ್ ಕಬಾಬ್ ರೆಡಿ ಮಾಡ್ತೀವಿ, ಮ್ಯಾರಿನೇಟ್ ಆ್ಯಂಡ್ ಅದಾದಮೇಲೆ ಲಿವರ್ನು ಮ್ಯಾರಿನೇಟ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಚಿಕನ್ ಸಾಂಬಾರು ಮಾಡೋಣ. ಓಕೆನಾ? ಸೊ ಇವಾಗ ಆಲಿನ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ ಏನೆಲ್ಲ ಬೇಕು ಅಂತ. ಸೊ ಕಬಾಬ್ಗೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ತೀರ ಎಲ್ಲ ವೀಡಿಯೋಸು. ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸಾಕಾದಲ್ಲಿ ಸಾಕಾ? ಸೊ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ. ಆ್ಯಂಡ್ ಚಿಲ್ಲಿ ಪೌಡರ್. ಸೊ ಅದರಲ್ಲಿ ನಮಗೆ ಖಾರ ಸ್ವಲ್ಪ ಸಾಕಾಗಲ್ಲ ಅಂಥೇಳಿ ನಾವು ಸ್ವಲ್ಪ ಖಾರ ಹಾಕ್ಕೊಳ್ತೀವಿ. ನಮ್ಮ ಡ್ಯಾಡಿ ಹೇಳ್ತಾರೆ ಖಾರ ಸಾಕಾ ಇನ್ನು ಬೇಕಾ ಅಂತ. ಸಾಕಾ ರೆಡಿ? ಸಾಕಾ? ಆ್ಯಂಡ್ ಸ್ವಲ್ಪ
ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ತೀನಿ, ಬಿಕಾಸ್ ಅದರಲ್ಲೇ ಆಲ್ರೆಡಿ ಉಪ್ಪಿರುತ್ತೆ ಪೌಡರಲ್ಲಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ಕಬಾಬ್ ಪೌಡರು, ತೇಜು ಕಬಾಬ್ ಪೌಡರ್. ಸೊ ಇದನ್ನು ಹಾಕಿ ಸೊ ಇವಾಗ ಚೆನ್ನಾಗೆ ಮಿಕ್ಸ್. ಒಂದೇ ಸಾಕಾಗಲಿ ಪೌಡ್ರ್, ಒಂದೇ ಪ್ಯಾಕೆಟ್ ಸಾಕು. ಸೊ ನಿಮ್ಗೆ ಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನಾನು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಫ್ರೀಝರಲ್ಲಿ ಇಟ್ಟು ಸ್ವಲ್ಪ ಮ್ಯಾರಿನೇಟ್ ಆದ ಮೇಲೆ ಮೊಸರು ಬೇಡ. ನಾವು ಹೇಗೆ ಮಾಡ್ತೀವೋ ಮನೆಯಲ್ಲಿ, ಮಮ್ಮಿ ಹೇಗೆ ನನಗೆ ತೋರಿಸ್ಕೊಟ್ಟಿದ್ದಾರೋ, ಸೊ ನಾನು ಆ ಥರ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಾಕನ್ಸುತ್ತೆ ಅಲ್ವಾ ಅದರಿ ಪೌಡ್ರು? ಇನ್ನೊಂದು ಪೌಡ್ರ್ ಹಾಕ್ಬೇಕಾ? ಸಾಕಲ್ಲ? ಚೆನ್ನಾಗಿದೆ ಒಂಥರ ಕುಕಿಂಗ್, ವೆರಿ ಫಾಸ್ಟೆಸ್ಟ್ ಕುಕಿಂಗ್. ಸಾಕ? ಇಲ್ಲ ಇನ್ನೊಂದು ಪೌಡ್ರ್ ಹಾಕೊಂಡ್ವಾ? ಸಾಕಲ್ಲ? ಸಾಕು, ಒಂದು ಸಾಕು ಅಂತ ಅನ್ನಿಸ್ತಾ ಇದೆ. ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಸಾಕು, ಡನ್. ಸೊ ಇವಾಗ ಇದಾಗಿದೆ. ಇವಾಗ ನೆಕ್ಸ್ಟು ಲಿವರ್ನ ಮ್ಯಾರಿನೇಟ್ ಮಾಡ್ತೀನಿ. ಸೊ ಇವಾಗ ಕಬಾಬು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಾಯಿತು. ಸೊ ಇವಾಗ ನೆಕ್ಸ್ಟ್ ಲಿವರ್ನ ಮ್ಯಾರಿನೇಟ್ ಮಾಡೋಣ. ಇದಕ್ಕೂ ಅಷ್ಟೇ. ಸೊ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ತೀವೋ ಜಾಸ್ತಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಕಲ್ವ ಅದರಲ್ಲಿ? ಆ್ಯಂಡ್ ಇದಾದ ಮೇಲೆ ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ, ಒಂದು ಚಿಟಿಕೆಯಷ್ಟು ಅರಿಶಿನ, ಆ್ಯಂಡ್ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಚಿಟಿಕೆ ಉಪ್ಪು, ಸ್ವಲ್ಪ ಉಪ್ಪು. ಸೊ ಗೈಸ್ ಇವಾಗ ಇದು ಕೂಡ ಮ್ಯಾರಿನೇಟ್ ಆಗಿದೆ, ಅಲ್ಲ ಮ್ಯಾರಿನೇಟ್ಗೆ ಇಡಬೇಕು. ಸೊ ಇವಾಗೆಲ್ಲ ಏನೆಲ್ಲ ಬೇಕು ಇದಕ್ಕೆಲ್ಲ ಮಿಕ್ಸ್ ಮಾಡಿ ಸೊ ಇದನ್ನು ಫ್ರೀಝರಲ್ಲಿ ಇಡ್ತಿದ್ದೀವಿ. ಒಂದು 10 ಮಿನಿಟ್ಸ್ ಸಾಕಲ್ವಾ? ಸೊ ಅಷ್ಟರಲ್ಲಿ ಇವಾಗ ಸಾಂಬಾರಿಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಬರೋಣ. ಓಕೆನಾ? ಸೊ ಬನ್ನಿ ಇವಾಗ ಸಾಂಬಾರು ಮಾಡೋಣ. ಓಕೆ ರೆಡಿ? ಓಕೆ. ವೆರ್ ಇಸ್ ಕುಕ್ಕರ್? ನಾನು ವಿಡಿಯೋ ಮಾಡಬೇಕಾದ್ರೇ ಎಲ್ಲ ಡಿಸ್ಟರ್ಬೆನ್ಸು. ನನಗೆ ಸೀರಿಯಸ್ಲಿ ವಿಡಿಯೋ ಮಾಡೋರ ಕಷ್ಟ ಅವ್ರಿಗೆ ಗೊತ್ತು. ಮೋಟ್ರ್ ಸೌಂಡ್ ಬರುತ್ತೆ, ಆಚೆ ಕಡೆ ಯಾರಾದರೂ ಕೂಗ್ತಾರೆ, ಆವಾಗಲೇ ನನಗೆ ಮೆಸೇಜ್ ಬರೋದು, ಆವಾಗಲೇ ನನಗೆ ಫೋನ್ ಕಾಲ್ಸ್ ಬರೋದು, ಆವಾಗಲೇ ಎಲ್ಲನೂ ಸೌಂಡ್ ಬರೋದು ಎಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತುಂಬ ಕಷ್ಟ. ಓಕೆ ಫೈನ್. ಸೊ ಇವಾಗ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ರೆಡಿ, ಎಲ್ಲ ಚಾಪ್ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿದೆ. ಇವಾಗ ಒಗ್ಗರಣೆ ಹಾಕಬೇಕು ಅಷ್ಟೇ.
ಸೊ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದೀವಿ ಅಂತಂದರೆ ಸೂಪರ್ ಫಾಸ್ಟಾಗಿ. ಸೊ ಸಾಂಬಾರು ಒಂದು ವಿಸಿಲ್ ಬಂದರೆ ಅದು ರೆಡಿ. ಆ್ಯಂಡ್ ನನಗೆ ಎಲ್ಲಿದಡಿ ಅದು ಸೇರ್ವ, ನನಗೆ ಸೇರ್ವ ತುಂಬಾ ಇಷ್ಟ ಆಗುತ್ತೆ. ಸೊ ಚಿಕನ್ ಸೇರ್ವ ನಮ್ಮಪ್ಪ ಕುಡಿಯಲ್ಲ, ನಾನು ನಮ್ಮಮ್ಮ ಮಾತ್ರ ಕುಡಿಯೋದು. ಸೊ ಮಮ್ಮಿಗೆ ಬೇಡ ಅಂತ ಇವತ್ತು, ಸೊ ಅದಕ್ಕೆ ನಾನು ಮಾತ್ರ ಕುಡಿತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಈ ಸೇರ್ವ ಆ್ಯಂಡ್ ತುಂಬ ಹೆಲ್ತಿನೂ ಅಲ್ವಾ. ಸೊ ಇವಾಗ ಮ್ಯಾರಿನೇಟ್ ಆಗಿರೋ ಲಿವರ್ ಫ್ರೈ ಮಾಡೋಣ ಇವಾಗ. ಸೊ ಕಬಾಬ್ ಮ್ಯಾರಿನೇಟ್ ಮಾಡಾಯಿತು, ಸಾಂಬಾರು ಆಯಿತು, ಆಗ್ತಾಯಿದೆ, ಒಂದು ವಿಸಿಲ್ ಬಂದರೆ ಆಗುತ್ತೆ. ಸೊ ಇವಾಗ ಬೇಗ ಫಟಾಫಟ್ ಅಂತ ಲಿವರ್ ಫ್ರೈನು ಮಾಡಿ ಮುಗಿಸಿದ್ರೆ ಆ್ಯಂಡ್ ಅನ್ನಕ್ಕಿಟ್ರೆ ಡನ್. ಸೊ ಮಧ್ಯಾಹ್ನ ಊಟಕ್ಕೆ ಸೊ ಬನ್ನಿ ಇವಾಗ ಡ್ಯಾಡಿ ಕೈಲಿ ಮಾಡಿಸೋಣ, ಹೇಗೆ ಮಾಡ್ತಾರೆ ನೋಡೋಣ. ಡ್ಯಾಡಿ ಮಾಡ್ತೀರಾ? ಹಾಂ, ನಾನು ಹೇಳ್ತೀನಿ ಮಾಡಿ ಡ್ಯಾಡಿ, ಮಾಡಿ ಡ್ಯಾಡಿ. ಹಾಂ, ನಾನೇ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನೀವು ಮಾಡ್ತೀರಾ? ಓಕೆ ಫೈನ್. ಸೊ ಲೈಟರ್ ಚೆನ್ನಾಗಿ ಬರ್ತಿದ್ಯಾ ಕುಕ್ಕಿಂಗು? ಎಸ್, ಬರ್ತಾ ಇದೆ ಮಾಡಿ, ಏನಿಲ್ಲ, ಚೆನ್ನಾಗಿ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟು ಆಯಿಲ್ ಚೆನ್ನಾಗಿ ಕಾದಿದೆ, ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಡ್ಯಾಡಿದು ಫೇವ್ರೆಟ್ ಪ್ರೋಗ್ರಾಮ್ ಎಲ್ಲ ಯಾವುದು ಗೊತ್ತಾ? ಈ ಬೊಂಬಾಟ್ ಭೋಜನ, ಬಾಡೂಟ, ಇದೆಲ್ಲ. ಇವಾಗ ಡ್ಯಾಡಿ ನೋಡಿಲ್ವಾ? ಬರುತ್ತೆ ಇವಾಗ ಬರತ್ತಲ್ಲ. 1 o'clock ಟೈಮಿಂಗ್ಸ್ ಬೇರೆ ಗೊತ್ತು. ಅದೆಲ್ಲನೂ ಮೊಬೈಲಲ್ಲಿ ನೋಡಿದ್ರೆ ನೋಡ್ತೀವಿ ಅಷ್ಟೇ. ಸೊ ಇದು ಇವಾಗ ಚೆನ್ನಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬೇಕು. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು? ಇವಾಗ ರೆಡಿಯಾಗಿದೆ ಅಲ್ವಾ ಲಿವರು? ಒಂದು ಬೌಲ್ ಕೊಡಿ. ಒಂದೇ ಒಂದು ಪೀಸ್ ತಿಂದು ನೋಡಿ ಹೇಗಿದೆ ಅಂತ. ಎಲ್ಲ ಕುಕ್ಕೆಲ್ಲ ಆಗಿ ಚೆನ್ನಾಗಿದೆ ಅಂತಂದರೆ ಆಫ್ ಮಾಡಿ ನೋಡಿ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಡನ್, ಸೂಪರ್. ಇವಾಗ ಸಾಂಬಾರು ನೋಡೋಣ. ಸೊ ಅದನ್ನು ಓಪನ್ ಮಾಡಿ ಕುಕ್ಕರ್ ನೋಡೋಣ. ಅದನ್ನು ಸೂಪರಾಗಿ ರೆಡಿಯಾಗಿದೆ ನಿಜವಾಗ್ಲೂ. ಸೊ ಘಮ ಅಂತೂ ಅಲ್ಟಿಮೇಟಾಗಿ ಘಮ ಬರ್ತಿದೆ. ಚೆನ್ನಾಗಿದೆ, ಬೆಂದಿದೆ, ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ. ಓಕೆ, ಡನ್. ಸೊ ಇವಾಗೆಲ್ಲ ಲಿವರು ಇದನ್ನೆಲ್ಲನೂ ಒಂದು ಬೌಲಿಗೆ ಶಿಫ್ಟ್ ಮಾಡಾಯಿತು. ಇವಾಗೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕ್ಲೀನಿಂಗ್ ಕೆಲಸನೂ ಮುಗಿಯುತ್ತೆ. ಚೆನ್ನಾಗಿದೆ ಅದೇ. ಸೊ ಇವಾಗ ಕುಕ್ಕಿಂಗ್ ಎಲ್ಲ ಆಯಿತು. ನೆಕ್ಸ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಸ್ಕಿನ್ ಕೇರ್ ಮಾಡಿ. ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ. ಸೊ ಚಲೋ, ಸ್ಕಿನ್ ಕೇರ್ ಮಾಡಾದ್ಮೇಲೆ ನೀವನ್ನೆಲ್ಲ ಮೀಟ್ ಆಗ್ತೀನಿ. ಸೊ ಗೈಸ್, ರೆಡಿಯಾಗಿದೆ. ಇವಾಗ ನಾನು ಡ್ಯಾಡಿ ಊಟಕ್ಕೆ ಕೂತಿದ್ವಿ. ಸೊ ಸಾಂಬಾರು ರೆಡಿ ಆ್ಯಂಡ್ ಲಿವರ್ ಆವಾಗಲೇ ನಾವು ಮಾಡ್ದಂಗೆ ಆ್ಯಂಡ್ ಕಬಾಬ್. ಸೊ ಡ್ಯಾಡಿ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆಯಾ? ಲಿವರ್ ಚೆನ್ನಾಗಿದೆ, ಕಬಾಬ್ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ. ಓಕೆ, ನಾನು ಕೂಡ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ. ಯಾವ್ದು ತುಂಬ ಚೆನ್ನಾಗಿದೆ ಡ್ಯಾಡಿ? ಎಲ್ಲ ಚೆನ್ನಾಗಿದೆ, ಮೂರು ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಲಿವರ್ ಅವತ್ತು ಮಾಡ್ದಂಗೆ ಇದೆ ಅಲ್ಲ, ಸೇಮ್ ಟೇಸ್ಟ್ ಹಾಗೆ ಇದೆ, ಚೆನ್ನಾಗಿದೆ. ಆ್ಯಂಡ್ ನನ್ನ ಫೇವ್ರೆಟ್ ಕಬಾಬ್. ಸೂಪರ್ ಆಗಿದೆ. ಇವಾಗ ಊಟ ಮಾಡಿಕೊಂಡು ಸೊ ಇವಾಗ ನೆಕ್ಸ್ಟು ನಿದ್ದೆ ಮಾಡೋದು ಫಸ್ಟ್. ಇವಾಗ ಆಮೇಲೆ ಮಿಕ್ಕಿದ ಕೆಲಸ. ಸೊ ಇವಾಗ ಊಟನ ಫಿನಿಶ್ ಮಾಡೋದು.
ಸೊ ಗೈಸ್, ಊಟ ಮಾಡಿದ್ದಾಯಿತು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಸ್ಪ್ರೈಟ್ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಸೊ ಎನರ್ಜಿ ಬೇಕಲ್ವಾ ನನಗೆ. ಸೊ 1 ವೀಕ್ ಕೆಲಸ ಮಾಡೋದಕ್ಕೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ, ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಆ್ಯಂಡ್ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಮ್ಮಿ, ನಾನು ಡ್ಯಾಡಿ ಚಿಕನ್ ಎಲ್ಲ ತಿಂದಾಯ್ತು. ಇವಾಗ ನೀವು ತಿಂದ್ಬಿಟ್ಟು ರಿವ್ಯೂ ಹೇಳಬೇಕು, ಓಕೆನಾ? ನಮ್ಮ ಮಗಳು ಮಾಡಿರೋದು. ಹೌದು, ನಾನು ಡ್ಯಾಡಿ ಇಬ್ರು ಸೇರ್ಕೊಂಡು ಮಾಡಿರೋದು. ಸೊ ಇವಾಗ 1 ಪೀಸ್ ಲಿವರ್ ತಿನ್ನಿ ಆ್ಯಂಡ್ 1 ಪೀಸ್ ಕಬಾಬ್ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು. ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಉಪ್ಪು ಖಾರ ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ನಾನು ಮಾಡೋ ಥರನೇ ಮಾಡಿದ್ಯಾ, ಸೇಮ್ ಹಾಗೆ ಇದೆ. ನೀವೇ ಹೇಳ್ಕೊಟ್ಟಿರೋದು, ಅದಕ್ಕೆ ಚೆನ್ನಾಗಿ ಮಾಡಿದ್ವಿ. ಉಪ್ಪು ಖಾರ, ಹಾಂ, ಪೆಪ್ಪರ್ ಪೌಡ್ರ್ ಅಂತೂ ಚೆನ್ನಾಗಿ ಹಾಕಿದ್ಯಾ. ಓಕೆ. ಇವಾಗ ಕಬಾಬು ಚೆನ್ನಾಗಿದೆ, ಅವತ್ತು ಮಾಡಿರೋ ಥರನೇ ಇದೆ. ಸೇಮ್ ಸೇಮ್ Same. ಟೇಸ್ಟ್. ಓಕೆ. ಸೊ ನನ್ನ ಮಗಳು ಅಂತೂ ಪ್ರೂವ್ ಮಾಡಿದೆ. ಓಕೆ. ಸೊ ಇವಾಗ ಮಮ್ಮಿಗೂ ಇಷ್ಟ ಆಗಾಯಿತು. ಸೊ ಗೈಸ್, ಇವಾಗ ವಿಡಿಯೋನ ಎಂಡ್ ಮಾಡುವಂಥ ಟೈಮು. ನಿದ್ದೆ ಮಾಡಿ ಎದ್ದು ಸೊ ಸ್ವಲ್ಪ ಹೊತ್ತು ಎಲ್ಲ ರಿಫ್ರೆಶ್ ಆಗಿ ಸೊ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿದ್ದಾರೆ ಮಮ್ಮಿ. ಸೊ ತುಂಬ ದಿನವೇ ಆಗಿತ್ತು. ತಲೆ ಮಸಾಜ್ ಮಾಡಿಕೊಂಡು, ಸೊ ಆಯಿಲ್ ಮಸಾಜ್ ಮಾಡಿಕೊಂಡು ಸೊ ಮಮ್ಮಿಗೆ ತಿನ್ನೋಕ್ಕೆಲ್ಲ ಕೊಟ್ಟು, ಸೊ ಅವರೆಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಅಪ್ರಿಸಿಯೇಷನ್ ಕೊಟ್ಟರು. ಸೊ ಅದೇ ಖುಷಿ ಅಲ್ವಾ. ಸೊ ಅಷ್ಟೇ, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.